ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಕುನಿ ಗುಣವಂತನೇ ಕೆಡುಕನೇ? ಈ ವಿಡಿಯೋದಲ್ಲಿದೆ ಶಕುನಿಯ ಆಸಕ್ತಿಕರ ಸಂಗತಿಗಳು. ಶಕುನಿ ಕೆಟ್ಟವನೆಂದು ಹಲವರ ಅಭಿಪ್ರಾಯ. ಆದರೆ ಇಲ್ಲೊಂದು ಊರಿನಲ್ಲಿ ಶಕುನಿಗೆ ದೇವಾಲಯವನ್ನು ಕಟ್ಟಿ ಪೂಜಿಸಲಾಗುತ್ತದೆ. ಹಾಗಾದರೆ ಶಕುನಿ ಕೆಟ್ಟವನೇ? ಆತನನ್ನು ಕೆಟ್ಟವನೆನ್ನಲು ಕಾರಣವಾದರೂ ಏನು? ಮಹಾಭಾರತದಲ್ಲಿನ ಅತ್ಯಂತ ಕುತೂಹಲಕಾರಿ ಪಾತ್ರಗಳಲ್ಲಿ ಶಕುನಿ ಪಾತ್ರ ಕೂಡ ಒಂದು. ಇಂದಿಗೂ ಕೂಡ ಜನರು ಶಕುನಿಯನ್ನು ದೂಷಿಸುತ್ತಾರೆ. ಸೇಡು ತೀರಿಸಿಕೊಳ್ಳುವ ಮನೋಭಾವದವರನ್ನು, ಮೋಸ ಮಾಡುವ ಮನೋಭಾವದವರನ್ನು, ಕುತಂತ್ರ ಬುದ್ಧಿಯುಳ್ಳವರನ್ನು ನೋಡಿದಾಗಲೆಲ್ಲ ಅವರನ್ನು ಆಡು ಮಾತಿನಲ್ಲಿ ಅವನೊಬ್ಬ ಶಕುನಿ ಎಂದು ಹೇಳುವುದುಂಟು. ಹಾಗಾದರೆ ಮಹಾಭಾರತದಲ್ಲಿನ ಶಕುನಿ ಅಷ್ಟೊಂದು ಕೆಡುಕನೇ? ಶಕುನಿ ಗುಣವಂತನೇ ಅಥವಾ ಕೆಟ್ಟವನೇ? ಈ ವಿಡಿಯೋದಲ್ಲಿದೆ ಶಕುನಿಯ ಕುರಿತಿರುವ ಆಸಕ್ತಿದಾಯಕ ಸಂಗತಿಗಳು. ಶಕುನಿಯ ದೊಡ್ಡ ಶತ್ರು ಭೀಷ್ಮ ಪಿತಾಮಹ. ಶಕುನಿಗೆ ಭೀಷ್ಮನನ್ನು ನೋಡಿದರೆ ಎಲ್ಲಿಲ್ಲದ ಕೋಪವಿತ್ತು. ಯಾವಾಗಲೂ ಕೂಡ ಶಕುನಿ ಭೀಷ್ಮನ ವಿರುದ್ಧ ಸಂಚು ಸಾರುತ್ತಿದ್ದ. ಇದಕ್ಕೆ ಮುಖ್ಯ ಕಾರಣವೇನು ಗೊತ್ತಾ? ಭೀಷ್ಮನು ಶಕುನಿಯ ಸಹೋದರಿಯಾದ ಗಾಂಧಾರಿಯು ಅಂಧ ಅಥವಾ ಕುರುಡ ಧೃತರಾಷ್ಟ್ರನನ್ನು ವಿವಾಹವಾಗುವಂತೆ ಮಾಡುತ್ತಾನೆ. ಆದ್ದರಿಂದ ಶಕುನಿಗೆ ಭೀಷ್ಮನ ಮೇಲೆ ಅಗಾಧವಾದ ಕೋಪವಿತ್ತು. ಶಕುನಿಗೆ ಪಾಂಡವರ ಮೇಲೆ ಯಾವುದೇ ಕೋಪವಿರುವುದಿಲ್ಲ. ಆದರೆ ಭೀಷ್ಮ ಪಿತಾಮಹನ ಸಂಪೂರ್ಣ ಕುಟುಂಬವನ್ನು ನಾಶ ಮಾಡುವ ಸೇಡನ್ನು ಹೊಂದಿದ್ದನು. ಶಕುನಿಗೆ ಉಲೂಕ ಮತ್ತು ವೃಕಾಸುರ ಎನ್ನುವ 2 ಗಂಡು ಮಕ್ಕಳಿದ್ದರು. ಶಕುನಿಯು ಹೆಚ್ಚಾಗಿ ಹಸ್ತಿನಾಪುರದಲ್ಲೇ ತನ್ನ ದಿನಗಳನ್ನು ಕಳೆದಿರುವುದರಿಂದ ಆತನು ತನ್ನ ಕುಟುಂಬಕ್ಕೆ ಅಷ್ಟೊಂದು ಒತ್ತು ನೀಡಿರಲಿಲ್ಲ. ಆದರೆ ಶಕುನಿಗೆ ಉಲೂಕ ಮತ್ತು ವೃಕಾಸುರ ಎನ್ನುವ 2 ಗಂಡು ಮಕ್ಕಳಿದ್ದರು ಎಂದು ಹೇಳಲಾಗುತ್ತದೆ. ಶಕುನಿಯ ಮಗನಾದ ಉಲೂಕ್ ಅಥವಾ ಉಲುಕನು ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಕಳೆದು ಹಿಂತಿರುಗುವುದರೊಳಗೆ ತನ್ನ ತಂದೆಯಾದ ಶಕುನಿಯನ್ನು ಪುನಃ ಗಾಂಧಾರಕ್ಕೆ ಕರೆದೊಯ್ಯಲು ಬಯಸಿದ್ದನು. ಆದರೆ ಶಕುನಿಯು ಇದಕ್ಕೆ ಒಪ್ಪದೆ ತಾನು ಕುರುಕ್ಷೇತ್ರವನ್ನು ಇಲ್ಲಿಯೇ ಕುಳಿತು ನೋಡಬೇಕೆಂದು ಬಯಸಿ ಹಸ್ತಿನಾಪುರದಲ್ಲೇ ಉಳಿದುಕೊಳ್ಳುತ್ತಾನೆ. ಶಕುನಿಯನ್ನು ಸೌಬಲ ಎಂದು ಕರೆಯಲಾಗುತ್ತದೆ. ಶಕುನಿಯು ಗಾಂಧಾರ ರಾಜ ಸುಬಲನ ಪುತ್ರನಾಗಿದ್ದನು. ರಾಜ ಸುಬಲನಿಗೆ 100 ಗಂಡು ಮಕ್ಕಳು ಮತ್ತು ಒಬ್ಬಳೇ ಪುತ್ರಿ ಇದ್ದಳು. ಶಕುನಿ ಗಾಂಧಾರ ಕುಲದ ಕೊನೆಯ ಮಗನಾಗಿದ್ದರೆ ಗಾಂಧಾರಿಯು ಗಾಂಧಾರ ಕುಲದ ಏಕೈಕ ಮಗಳಾಗಿದ್ದಳು. ಶಕುನಿ ಸುಬಲ ರಾಜನ ಕೊನೆಯ ಮಗನಾಗಿದ್ದರೂ ಈತ ಉಳಿದೆಲ್ಲ ಸಹೋದರರಿಗಿಂತಲೂ ಅತ್ಯಂತ ಬುದ್ಧಿವಂತನಾಗಿದ್ದನು. ಈತ ಸುಬಲ ರಾಜನ ಕಿರಿಯ ಪುತ್ರನಾಗಿದ್ದರಿಂದ ಈತನನ್ನು ಸೌಬಲ ಎಂದು ಕರೆಯಲಾಗುತ್ತಿತ್ತು. ಶಕುನಿಯ ಜೂಜಿನಾಟ. ಪಗಡೆಯಾಟ ಅಥವಾ ಜೂಜಿನಾಟವು ಮಹಾಭಾರತದ ಹಲವು ಪ್ರಮುಖ ಅಧ್ಯಾಯಗಳಲ್ಲಿ ಇದು ಕೂಡ ಒಂದಾಗಿತ್ತು. ಮಹಾಭಾರತದಲ್ಲಿ ಶಕುನಿ ಮಾತ್ರವಲ್ಲದೆ ಆತನು ಜೂಜಿನಾಟದಲ್ಲಿ ಬಳಸುತ್ತಿದ್ದ ಮಾಂತ್ರಿಕ ದಾಳಗಳು ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದೆ. ಶಕುನಿ ಬಳಸುತ್ತಿದ್ದ ದಾಳವು ಆತನ ತಂದೆಯ ಮರಣದ ನಂತರ ಕಾಲಿನ ಹಿಂಭಾಗದ ಅಥವಾ ತೊಡೆಯ ಮೂಲೆಯಿಂದ ಮಾಡಲ್ಪಟ್ಟಿದೆ ಎಂಬ ಕಥೆಯಿದೆ. ಆದರೆ ವಾಸ್ತವದಲ್ಲಿ ಶಕುನಿಯ ದಾಳಗಳು ದಂತಗಳಿಂದ ಮಾಡಲ್ಪಟ್ಟಿದ್ದು, ಶಕುನಿಯು ಮಾಯಾವಾದಿಗಳಾದ್ದರಿಂದ ಈತನ ದಾಳಗಳು ಕೂಡ ಮಾಯದ ದಾಳಗಳು ಎಂದು ಹೇಳಲಾಗುತ್ತದೆ. ವೇದವ್ಯಾಸರು ಏನನ್ನು ಹೇಳಿದ್ದಾರೆ ಗೊತ್ತಾ? ವೇದವ್ಯಾಸರು ಯುದ್ಧದಲ್ಲಿ ಮೌನಿಯಾಗಿರಲು ಇಚ್ಛಿಸಿದವರು. ವಾಸ್ತವವಾಗಿ ದಾಳಗಳು ಮೂಳೆಯಿಂದ ಮಾಡಲ್ಪಟ್ಟಿದೆ ಎನ್ನುವುದಕ್ಕೆ ಯಾವುದೇ ಸುಳಿವು ಇಲ್ಲದಿರುವ ಕಾರಣ ಅದು ದಂತದಿಂದ ಮಾಡಲ್ಪಟ್ಟ ದಾಳಗಳಾಗಿರಬಹುದೆಂದು ವೇದವ್ಯಾಸರು ಹೇಳುತ್ತಾರೆ.
ಈ ದಾಳವನ್ನು ಉಪಯೋಗಿಸುವ ಕಲೆ ಕೇವಲ ಶಕುನಿಗೆ ಮಾತ್ರ ತಿಳಿದಿತ್ತೆಂದು ಕೂಡ ಅವರು ಹೇಳುತ್ತಾರೆ. ಶಕುನಿಗೆ ಕೇವಲ 100 ಸೋದರಳಿಯರು ಮಾತ್ರವಲ್ಲ, ಅವನಿಗೆ 100 ಸಹೋದರರು ಕೂಡ ಇದ್ದರು. ಶಕುನಿಯು ಕೊನೆಯ ಮಗನಾಗಿದ್ದನು. ಈತ ಈಗಾಗಲೇ ಹೇಳಿರುವಂತೆ ಮಹಾನ್ ಬುದ್ಧಿವಂತ ಹಾಗೂ ಮಾಸ್ಟರ್ ಮೈಂಡ್ ಹೊಂದಿದವನಾಗಿದ್ದನು. ಸುಬಲ ರಾಜನ 100ನೇ ಮಗನೇ ಈ ಶಕುನಿ. ಈತನ ಸೋದರಳಿಯರೆಂದರೆ 100 ಜನ ಕೌರವರು. ಇನ್ನು ಶಕುನಿ ದೇವಾಲಯ ಎಲ್ಲಿದೆ ಗೊತ್ತಾ? ಶಕುನಿಯನ್ನು ಕೂಡ ಆರಾಧಿಸುತ್ತಾರೆ, ಆತನಿಗೂ ಕೂಡ ದೇವಾಲಯವಿದೆ. ಕೇರಳದಲ್ಲಿ ಪ್ರತ್ಯೇಕವಾಗಿ ಶಕುನಿಗೆಂದೇ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮಹಾಭಾರತದಲ್ಲಿ ಶಕುನಿ ಖಳನಾಯಕನಂತೆ ಕಂಡರೂ ಈತನಲ್ಲಿ ಸಾಕಷ್ಟು ಒಳ್ಳೆಯ ಗುಣಗಳಿದ್ದವು. ಈತನ ಉತ್ತಮ ಗುಣಗಳೇ ಕೇರಳದ ಕೊಲ್ಲಂ ಜಿಲ್ಲೆಯ ಕುರಾವರ್ ಸಮುದಾಯವು ಪೂಜಿಸುವಂತಾಯಿತು. ಕೇರಳದ ಪವಿತ್ರೇಶ್ವರಂನಲ್ಲಿ ಈತನನ್ನು ಆರಾಧಿಸಲಾಗುತ್ತದೆ. ದೇವಾಲಯದಲ್ಲಿ ನಾವು ಸಿಂಹಾಸನವನ್ನು ನೋಡಬಹುದು. ಈ ಸಿಂಹಾಸನವನ್ನು ಶಕುನಿ ಬಳಸುತ್ತಿದ್ದನೆಂಬ ನಂಬಿಕೆಯಿದೆ. ಅಷ್ಟು ಮಾತ್ರವಲ್ಲ, ಶಕುನಿಗೆ ಮೋಕ್ಷ ದೊರೆತ ಸ್ಥಳವೂ ಕೂಡ ಇದೇ ಆಗಿದೆ ಎಂಬುದು ಅಲ್ಲಿನ ಜನರ ನಂಬಿಕೆ. ನಿಮಗೆ ಈ ಮಾಹಿತಿ ಇಷ್ಟವಾಯಿತು ಅಂತ ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ವಿಶೇಷ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ನಮ್ಮ ವಿಡಿಯೋಗಳನ್ನು ನೋಡಿ. ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಇಲ್ಲಿಯವರೆಗೂ ಈ ವಿಡಿಯೋವನ್ನು